ಮಾಮರವೆಲ್ಲೋ ಕೋಕಿಲೆಯೆಲ್ಲೋ ಏನೀ ಸಂಬಂಧ ಮುಂದುವರೆದ ಭಾಗ 3 ರೇಖಾ ಸ್ಟೋರಿ ಟೈಮ್ನಲ್ಲಿ ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ ತಪ್ಪದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿರುವ 3 ಅಂತಸ್ತಿನ ದೊಡ್ಡ ಬಂಗಲೆ ಅರಸು ಮ್ಯಾನ್ಷನ್. ಆ ಮನೆಯ ಯಜಮಾನ ಮೋಹನ್ ರಾಜ್ ಅರಸ್ ಸದ್ಯಕ್ಕೆ ಈಗ ಫೋಟೋದಲ್ಲಿದ್ದಾರೆ. ಸತ್ತು 10 ವರ್ಷಗಳೇ ಕಳೆದಿದೆ. ಅವರ ಪತ್ನಿ ಸುಲೋಚನಾ ಅರಸ್ ಆ ಮನೆಯ ಹಿರಿಜೀವ. ಮೊಮ್ಮಗನ ಮದುವೆ ನೋಡಬೇಕಂತ ಇನ್ನೂ ಜೀವ ಕೈಯಲ್ಲಿಟ್ಟುಕೊಂಡು ಬದುಕಿದ್ದಾರೆ. ಮೋಹನ್ ರಾಜ್ ಅರಸ್ ಮತ್ತು ಸುಲೋಚನಾ ಅರಸ್ ಅವರಿಗೆ 3 ಜನ ಮಕ್ಕಳು. ಮೊದಲನೆಯ ಮಗ ಶ್ಯಾಮ್ ಸುಂದರ್ ಅರಸ್. ಅರಸು ಗ್ರೂಪ್ ಆಫ್ ಕಾಂಟ್ರಾಕ್ಟರ್ಸ್, ಬಿಲ್ಡರ್ಸ್, ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಕಂಪನೀಸ್ನ ಮಾಲೀಕರು. ಅವರ ಪತ್ನಿ ಸರಿತಾ ಅರಸ್. ಇವರಿಗೆ 2 ಗಂಡು ಮಕ್ಕಳು. ಮೊದಲನೆಯವನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಗ್ರಿ ಯಂಗ್ ಮ್ಯಾನ್ ಎಸಿಪಿ ಸಂಕೇತ್ ಅರಸ್, ನಮ್ಮ ಕಥಾನಾಯಕ. ಎರಡನೆಯವನು ಸುಶಾಂತ್ ಅರಸ್. ಇಂಜಿನಿಯರಿಂಗ್ ಮುಗಿಸಿ ತಮ್ಮದೇ ಕಂಪನಿ ನೋಡಿಕೊಳ್ಳುತ್ತಿದ್ದಾನೆ ಅಪ್ಪ ಮತ್ತು ಚಿಕ್ಕಪ್ಪನ ಜೊತೆ. ಎರಡನೆಯ ಮಗ ರಾಮ್ ಪ್ರಸಾದ್ ಅರಸ್. ಅಪ್ಪನ ಅಕಾಲವಾದ ನಂತರ ಅಣ್ಣ ತಮ್ಮ ಇಬ್ಬರು ತಮ್ಮದೇ ಕಂಪನೀಸ್ ನೋಡಿಕೊಳ್ಳುತ್ತಿದ್ದಾರೆ. ಅವರ ಪತ್ನಿ ಸುರೇಖಾ ಅರಸ್. ಇವರಿಗೆ ಒಬ್ಬ ಮಗ ಅನಿಕೇತ್ ಅರಸ್, ಇಂಜಿನಿಯರಿಂಗ್ ಓದುತ್ತಿದ್ದಾನೆ. ಹಾಗೆ ಒಬ್ಬಳೇ ಮಗಳು ಹಾಗೂ ಎಲ್ಲ ಅಣ್ಣಂದಿರ ಪ್ರೀತಿಯ ಮುದ್ದಿನ ತಂಗಿ ಧಾತ್ರಿ ಅರಸ್. ಮೆಡಿಸಿನ್ ಮಾಡುವ ತಯಾರಿಯಲ್ಲಿದ್ದಾಳೆ. CET ನೀಟ್ ಎಕ್ಸಾಮ್ಸ್ ಎಲ್ಲ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾಳೆ. ಇನ್ನು ಮೂರನೆಯ ಒಬ್ಬಳೇ ಮಗಳು ಆ ಮನೆಯ ಕಣ್ಮಣಿ ಮೋಹನ್ ರಾಜ್ ಅರಸರ ಮುದ್ದಿನ ಮಗಳು. ಮಗಳಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಅವಳ ಅಪ್ಪ. ಅವಳು ಹುಟ್ಟಿದ ಮೇಲೆ ಯಾವುದೇ ವ್ಯವಹಾರ ಮಾಡಿದರೂ ಬರೀ ಲಾಭವೇ, ನಷ್ಟ ಅನ್ನೋದನ್ನು ನೋಡಲೇ ಇಲ್ಲ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಾಗೆ. ಆ ಮನೆಯ ಮಹಾಲಕ್ಷ್ಮಿ ಸುಮತಿ ದೇಸಾಯಿ. ಅವರ ಪತಿ ಸಿದ್ಧಾರ್ಥ್ ದೇಸಾಯಿ ಮಕ್ಕಳ ತಜ್ಞ ವೈದ್ಯರು. ಹೆಂಡತಿ ಸುಮತಿ ಎಂದರೆ ಜೀವಕ್ಕಿಂತ ಹೆಚ್ಚು. ಅವರ ಪ್ರಾಣ ಅಂದರೆ ಅತಿಶಯೋಕ್ತಿಯಲ್ಲ. ಆದರೆ ಮದುವೆಯಾಗಿ 19 ವರ್ಷ ಕಳೆದರೂ ಅವರಿಗೆ ಮಕ್ಕಳಾಗಲಿಲ್ಲ. ಸುಮತಿಗೆ ಸಿದ್ಧಾರ್ಥೇ ಮಗು, ಸಿದ್ಧಾರ್ಥ್ಗೆ ಸುಮತಿನೇ ಮಗು. ಮಗುವನ್ನು ಹೆತ್ತು ಕೊಟ್ಟಿಲ್ಲ. ನೀನು ಬಂಜೆ, ನೀನು ಬೇಡ, ನಾನು ಇನ್ನೊಂದು ಮದುವೆ ಆಗ್ತೀನಿ, ನಂಗೆ ಡೈವರ್ಸ್ ಕೊಡು ಅಂತ ಹೇಳದ ಸಹೃದಯಿ ನಮ್ಮ ಸಿದ್ಧಾರ್ಥ್. ಸುಮತಿನೇ, ನನಗೆ ಮಗುನ ಹೆತ್ಕೊಡೋದಕ್ಕಾಗಲ್ಲ ಕಣ್ರಿ, ನೀವು ದಯವಿಟ್ಟು ಇನ್ನೊಂದು ಮದುವೆ ಆಗಿ, ನನ್ನಿಂದ ನಿಮ್ಮ ವಂಶ ಇಲ್ಲಿಗೆ ನಿಲ್ಲೋದು ಬೇಡ ಅಂತ ಎಷ್ಟೊಂದು ಸಲ ಬಲವಂತ ಮಾಡಿದರೂ ಕೂಡ ಸಿದ್ಧಾರ್ಥ್ ಏನೇನೋ ಹೇಳಿ ಸುಮತಿಯ ಬಾಯಿ ಮುಚ್ಚಿಸುತ್ತಿದ್ದರು. ಅವರಿಬ್ಬರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಬಿಟ್ಟರೆ ಯಾವ ಚಿಂತೆಯೂ ಇರಲಿಲ್ಲ. ಸುಮತಿಗೆ ನಮ್ಮ ಸಂಕೇತ್ ಅಂದರೆ ತುಂಬ ಪ್ರೀತಿ ಅನ್ನೋದಕ್ಕಿಂತ ಪಂಚಪ್ರಾಣ. ಇವತ್ತು ಅವಳು ಬದುಕಿದ್ದಾಳೆ, ಚೆನ್ನಾಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ಅವನೇ. ಅದಕ್ಕೆ ಎಲ್ಲರಿಗಿಂತ ಅವನು ಎಂದರೆ ತುಸು ಹೆಚ್ಚೇ ಪ್ರೀತಿ. ಅವನಿಗೂ ಸುಮತಿ ಅತ್ತೆ ಎಂದರೆ ಪಂಚಪ್ರಾಣ. ಸುಮತಿ ಸಿದ್ಧಾರ್ಥ್ ಇರುವುದು ಬೆಂಗಳೂರಿನಲ್ಲಿ. ಸಿದ್ಧಾರ್ಥ್ ಅವರದೇ ಒಂದು ಸ್ವಂತ ಹಾಸ್ಪಿಟಲ್ ಇದೆ. ಸುಮತಿ ಕೂಡ ಆಗಾಗ ಮೈಸೂರಿಗೆ ಹೋಗುತ್ತಿರ್ತಾಳೆ. ಅವರು ಕೂಡ ಇಲ್ಲಿಗೆ ಬಂದು ಹೋಗಿ ಮಾಡುತ್ತಿರುತ್ತಾರೆ. ಸುಮತಿಗೆ ಹುಟ್ಟಿದ ಮೇಲೆ ಮೋಹನ್ ರಾಜ್ ಅರಸ್ ಮುಟ್ಟಿದ್ದೆಲ್ಲವೂ ಚಿನ್ನ ಆಗಿ ರಾಜರಂತೆ ಬದುಕಿ ಬಾಳಿದವರ ಕುಟುಂಬ. ಇವತ್ತು ಎಲ್ಲವನ್ನೂ ಕಳೆದುಕೊಂಡು ಮಧ್ಯಮ ವರ್ಗದ ಜನರಂತೆ ಬದುಕುತ್ತಿದ್ದಾರೆ. ಹೇಳುವುದಕ್ಕೆ ಅರಸ್ ಫ್ಯಾಮಿಲಿ. ಹೆಸರಿನಲ್ಲಷ್ಟೇ ಅರಸರು. ಈಗ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ. ಮುಂಚೆ ಹೆಸರಿನಂತೆ ಅರಸರಂತೆ ಬಾಳಿ ಬದುಕಿದವರು. ಆದರೆ ಅದು ಯಾರ ಶಾಪವೋ ಅಥವಾ ಅವರು ಮಾಡಿದ ಪಾಪವೋ. 16 ಕಂಪನಿಗಳನ್ನು ಹೊಂದಿದ್ದ ಮೋಹನ್ ರಾಜ್ ಅರಸ್ ಫ್ಯಾಮಿಲಿ ಈಗ ಸದ್ಯಕ್ಕೆ ತಮ್ಮದೇ ಒಂದೆರಡು ಸಣ್ಣ ಪುಟ್ಟ ವ್ಯವಹಾರ ನಡೆಸುತ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಪ್ರಾಪರ್ಟಿ ಕೇಸ್ ಕೋರ್ಟಿನಲ್ಲಿ ನಡೆಯುತ್ತಿದೆ. ಅದು ಕೂಡ ಸಂಕೇತ್ ದೊಡ್ಡವನಾಗಿ ವ್ಯವಹಾರವನ್ನು ಕೈಗೆ ತೆಗೆದುಕೊಂಡ ಮೇಲೆ ಅವರ ಕಂಪನಿ ತನ್ನ ಏಳಿಗೆಯನ್ನು ಕಾಣುತ್ತಿದೆ. ಹಾಗೆ ಹೊಸ ಬಿಸ್ನೆಸ್ ಕೂಡ ಶುರು ಮಾಡಿದ್ದಾನೆ ನಮ್ಮ ಸಂಕೇತ್ ಅರಸ್. ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಎಂದೇ ಖ್ಯಾತಿ ಪಡೆದಿರುವ ಪೊಲೀಸ್ ಸಿಂಗಲ್. ಅವನನ್ನು ಕಂಡರೆ ಅವನ ಹೆಸರನ್ನು ಕೇಳಿದರೂ ಸಾಕು ಶತ್ರುಗಳು, ವೈರಿಗಳು, ಖದೀಮರು, ಕೊಲೆಗಾರರು ಎಲ್ಲರಿಗೂ ಎದೆಯಲ್ಲಿ ನಡುಕ, ಭಯ ಉಂಟಾಗುತ್ತಿತ್ತು. ಅವನ ಮುಂದೆ ನಿಂತು ಅವನ ಮೇಲಧಿಕಾರಿಗಳು ಕೂಡ ಮಾತನಾಡಲು ಹೆದರುತ್ತಿದ್ದರು. ತಪ್ಪು ಮಾಡಿದ ಯಾರೇ ಆಗಿರಲಿ ಸುಮ್ಮನೆ ಬಿಡುವ ಮಾತೇ ಇಲ್ಲ.
ಅದು ಮನೆಯವರಾದರೂ ಸರಿ, ತನ್ನ ಕೆಲಸದ ಮೇಲಧಿಕಾರಿಗಳಾದರೂ ಸರಿ. ಮೈಸೂರು ಪೊಲೀಸ್ ಸ್ಟೇಷನ್. ಸಂಕೇತ್ ತನ್ನ ಮೇಲಧಿಕಾರಿಗಳಿಗೆ ಸಲ್ಯೂಟ್ ಹೊಡೆದು ನಿಂತಾಗ ಅವನ ಕೈಗೆ ಒಂದು ಎನ್ವಲಪ್ ಕೊಟ್ಟು, ನಿಮಗೆ ಪ್ರಮೋಷನ್ ಆಗಿದೆ ಸಂಕೇತ್ ಅಂತ ಹೇಳಿದಾಗ, ಥ್ಯಾಂಕ್ ಯು ಸರ್ ಅಂತ ಸಂಕೇತ್ ಹೇಳಿದಾಗ, ವೆಯ್ಟ್ ಮೈ ಬಾಯ್, ಮತ್ತು ಇನ್ನೊಂದು ವಿಷಯ, ನಿಮ್ಮನ್ನು ಬೆಂಗಳೂರಿನ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾಳೆನೇ ನೀವು ಡ್ಯೂಟಿಗೆ ಜಾಯ್ನ್ ಆಗಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಸಂಕೇತ್ ತನ್ನ ವಾಚ್ ನೋಡಿ, ಸಂಜೆ 6 ಗಂಟೆ, ಓಕೆ ಸರ್, ನಾನು ನಾಳೆ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿ ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಸ್ಟಾರ್ಟ್ ಮಾಡಿ ತನ್ನ ಮನೆ ಅರಸು ಮ್ಯಾನ್ಷನ್ಗೆ ಬರುತ್ತಾನೆ. ಸಂಕೇತ್ ಮೈಸೂರಿನಲ್ಲಿ ಕೆಲಸ ವಹಿಸಿಕೊಂಡ ನಂತರ ಮೈಸೂರಿನಲ್ಲಿ ಒಂದೇ ಒಂದು ಕ್ರೈಮ್ ಕೂಡ ಇಲ್ಲ, ಅಷ್ಟು ಕ್ಲೀನ್ ಸಿಟಿ ಮಾಡಿದ್ದಾನೆ ನಮ್ಮ ಹೀರೋ. ಈಗ ಪ್ರಮೋಷನ್ ಮೇಲೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತಿದ್ದಾನೆ. ಬೆಂಗಳೂರನ್ನು ಮೈಸೂರಿನ ಥರ ಕ್ಲೀನ್ ಸಿಟಿ ಮಾಡ್ತಾನೆ ನೋಡಬೇಕು. ಟ್ರಾನ್ಸ್ಫರ್ ಲೆಟರ್ ಪಡೆದು ಅವನು ಮನೆ ತಲುಪಿದಾಗ ಸಂಜೆಯಾಗಿದ್ದರಿಂದ ಎಲ್ಲರೂ ಮನೆಯ ಹಾಲ್ನಲ್ಲೇ ಕುಳಿತಿದ್ದರು. ಎಲ್ಲರನ್ನು ಕುರಿತು, ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಅವನ ತಂದೆ, ನಮ್ಮದೇ ವ್ಯವಹಾರಗಳಿದ್ದೇವೆ, ಅದನ್ನು ನೋಡಿಕೊಂಡರೆ ಆಗಲ್ವಾ ಸಂಕೇತ್, ನಮಗೂ ವಯಸ್ಸಾಯಿತು ಅಂತ ಹೇಳಿದಾಗ, ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ನನ್ನ ಕನಸು ಅಪ್ಪ. ಸುಶಾಂತು, ನೀವು, ಚಿಕ್ಕಪ್ಪ ಎಲ್ಲರೂ ನಮ್ಮ ಬಿಸ್ನೆಸ್ನ ನೋಡ್ಕೊಳ್ತಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಅನಿಕೇತ್ ಕೂಡ ತನ್ನ ಎಜುಕೇಷನ್ ಮುಗಿಸಿ ನಮ್ಮ ಕಂಪ್ನಿಯೇ ನೋಡ್ಕೊಳ್ತಾನೆ. ಹಾಗಂತ ನಾನೇನು ಸುಮ್ಮನೆ ಇರುವುದಿಲ್ಲ, ನಿಮಗೆ ಎಲ್ಲ ಥರದಲ್ಲೂ ಬಿಸ್ನೆಸ್ನಲ್ಲಿ ಹೆಲ್ಪ್ ಮಾಡ್ತಿದ್ದೀನಲ್ಲ ಅಂತ ಹೇಳ್ತಾರೆ. ಸರಿನಪ್ಪ, ನಿನ್ನ ಇಷ್ಟವೇ ನಮ್ಮ ಇಷ್ಟ ಅಂತ ಹೇಳಿ, ಅಂದ ಹಾಗೆ ನಾನು ನಾಳೆಯೇ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಬೇಕು. ಇವತ್ತು ರಾತ್ರಿಯೇ ಹೊರಡ್ತೀನಿ, ಸ್ವಲ್ಪ ದಿನ ಅತ್ತೆ ಮನೆಯಲ್ಲಿದ್ದು ಆಮೇಲೆ ಕ್ವಾರ್ಟರ್ಸ್ನಲ್ಲಿ ಇರ್ತೀನಿ ಅಂತ ಹೇಳಿದಾಗ, ಸಂಕೇತ್ನ ಮಾತನ್ನು ಕೇಳಿದ ರಾಮ್ಪ್ರಸಾದ್ ಅವನ ಚಿಕ್ಕಪ್ಪ, ನೋಡು ಸಂಕೇತ್, ಸುಮತಿ ಒಪ್ಪೋದಿಲ್ಲ ಕಣೋ, ಅವಳ ಮನಸ್ಸಿಗೆ ನೋವು ಮಾಡಬೇಡ ಅಂತ ಹೇಳ್ತಾರೆ. ಸರಿ ಚಿಕ್ಕಪ್ಪ, ನೀವು ಡೋಂಟ್ ವರಿ ಮಾಡ್ಕೋಬೇಡಿ, ನನ್ನ ಡಾರ್ಲಿಂಗ್ನ ನಾನು ಹ್ಯಾಂಡ್ಲ್ ಮಾಡ್ತೀನಿ, ಅವ್ರನ್ನ ಹೇಗೆ ಒಪ್ಪಿಸಬೇಕು ಅಂತ ನನಗೆ ಗೊತ್ತು ಅಂತ ಎಲ್ಲರಿಗೂ ಹೇಳಿ, ಅಮ್ಮ ಊಟಕ್ಕೆ ರೆಡಿ ಮಾಡಿ, ಅಷ್ಟರಲ್ಲಿ ನಾನು ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೊರಟ ಸಂಕೇತ್ನ ಹಿಂದೆ ಸುಶಾಂತ್, ಅನಿಕೇತ್, ಧಾತ್ರಿ ಕೂಡ ಅವನ ರೂಮಿಗೆ ಹೋಗ್ತಾರೆ. ತನ್ನ ರೂಮಿಗೆ ಹೋದ ಸಂಕೇತ್ ತನ್ನ ಬಟ್ಟೆ ಬರೆ ಅಗತ್ಯ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಳ್ಳುತ್ತಿರುವಾಗ ಅವನಿಗೆ ಸಹಾಯ ಮಾಡುತ್ತಾ, ಬ್ರೋ ನೀನಿಲ್ಲ ಅಂದರೆ ಮನೆಯೆಲ್ಲ ಬಿಕೋ ಅನ್ನುತ್ತೆ ಬ್ರೋ, ತುಂಬ ಬೇಜಾರಾಗತ್ತೆ ಅಂತ ಬೇಸರದ ಹೇಳಿದ ಧಾತ್ರಿನ ನೋಡಿ, ಅಯ್ಯೋ ಛೀ, ನಾನೇನು ಬೇರೆ ದೇಶಕ್ಕೆ ಹೋಗ್ತಿಲ್ಲ ಕಣ್ರೋ, ಇಲ್ಲೇ ಬೆಂಗಳೂರಿಗೆ ಹೋಗ್ತಾ ಇರೋದು. ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಷ್ಟೇ, ನಿಮಗೆ ಯಾವಾಗ ನನ್ನ ನೋಡಬೇಕು ಅಂತ ಅನ್ನಿಸಿದರೆ ವಿಡಿಯೋ ಕಾಲ್ ಮಾಡಿ, ಅಥವಾ ನೀವೇ ಬೆಂಗಳೂರಿಗೆ ಬನ್ನಿ, ಅಥವಾ ನಾನೇ ಬರ್ತೀನಿ ಆಯಿತಾ ಅಂತ ಹೇಳಿ ತನ್ನ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಎಲ್ಲರೂ ಕೆಳಗೆ ಬರುತ್ತಾರೆ. ಎಲ್ಲರ ಜೊತೆ ಹರಟೆ ಹೊಡೆಯುತ್ತಾ, ಮಾತಾಡ್ತಾ, ನಗುತ್ತಾ ಊಟ ಮಾಡಿ ಮುಗಿಸಿ, ನನಗೆ ಟೈಮ್ ಸಿಕ್ಕಾಗ ಅಥವಾ ವಾರಕ್ಕೊಮ್ಮೆ ಬಂದು ಹೋಗ್ತೀನಿ, ಅಥವಾ ನೀವೇ ಯಾವಾಗ ಬೇಕಾದರೂ ಬೆಂಗಳೂರಿಗೆ ಬನ್ನಿ. ಅಪ್ಪ, ಚಿಕ್ಕಪ್ಪ, ಆಫೀಸ್ನಲ್ಲಿ ಏನೇ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಂತರ ಎಲ್ಲರಿಗೂ ಹೇಳಿ ಅಲ್ಲಿಂದ ಬೆಂಗಳೂರಿನ ಕಡೆಗೆ ಅವನ ಪ್ರಯಾಣ ಶುರುವಾಗಿತ್ತು. ಅತ್ತೆ ಮನೆ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ. ಅತ್ತೆಗೆ ಮುಂಚೆಯೇ ಫೋನ್ ಮಾಡಿ ಹೇಳಿದ್ದರಿಂದ ಅವನಿಗಾಗಿಯೇ ಕಾಯುತ್ತಿದ್ದರು ಸುಮತಿ. ಪ್ರೀತಿಯಿಂದ ಅವನನ್ನು ಲಡ್ಡು ಅಂತ ಕರೀತಿದ್ದರು ಅವನ ಅತ್ತೆ. ಲಡ್ಡು, ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡುವಂತೆ ಅಂತ ಹೇಳಿದಾಗ, ಸಾರಿ ಸುಮಿ ಡಾರ್ಲಿಂಗ್, ನಂದು ಊಟ ಆಯಿತು, ಮನೆಯವ್ರ ಜೊತೆ ಊಟ ಮುಗಿಸಿ ಹೊರಟಿದ್ದು. ಸ್ವಲ್ಪ ಹೊತ್ತು ಕುಳಿತು ಅತ್ತೆಯ ಜೊತೆ ತರಲೆ ಮಾಡಿ ಅತ್ತೆನ ತನ್ನ ಜೋಕ್ಸ್ಗಳಿಂದ ನಗಿಸಿ ತಾನೂ ನಗುತ್ತಾ ಟೈಮ್ ನೋಡಿದ ಸಂಕೇತ್, ಮಾಮದು ಇನ್ನೂ ಡ್ಯೂಟಿ ಮುಗ್ದಿಲ್ವಾ, ಇಷ್ಟೊತ್ತಿನವರೆಗೂ ಕೆಲಸ ಮಾಡಿದರೆ ಹೆಂಗೆ ಡಾರ್ಲಿಂಗ್, ಪಾಪ ನಮ್ಮ ಅತ್ತೆ ಒಬ್ಬರೇ ವಿರಹ ವೇದನೆಯಲ್ಲಿ ಇರ್ತಾರೆ ಅನ್ನೋ ಯೋಚನೆಯೇ ಇಲ್ವಲ್ಲ ಡಾರ್ಲಿಂಗ್ ನಿಮ್ಮ ಹಸ್ಬೆಂಡ್ಗೆ, ಬರಲಿ ಇರು, ಇಬ್ಬರು ಜಗಳ ಆಡೋಣ ಇಬ್ಬರು ಅಂತ ಅತ್ತೆಯ ಕಾಲೆಳೆದು, ಮಧ್ಯರಾತ್ರಿ ಕಳೆದರೂ ಬಂದಿಲ್ವಲ್ಲ ಡಾರ್ಲಿಂಗ್ ಅಂತ ಹೇಳಿದಾಗ, ಅಯ್ಯೋ ತರಲೆ ನನ್ನ ಮಗನೇ ಅಂತ ಅವನ ಕಿವಿ ಹಿಂಡಿದರೆ, ಅಪ್ಪ ಅಯ್ಯೋ ಬಿಡು ಡಾರ್ಲಿಂಗ್, ನೋವ್ತಿದೆ, ಇದೇ ಕೆಲಸನ ನಿನ್ನ ಗಂಡನ ಕಿವಿ ಹಿಡಿದುಕೊಂಡಿದ್ದರೆ ಟೈಮಿಗೆ ಸರಿಯಾಗಿ ಬರ್ತಿದ್ದಪ್ಪ ಅಂತ ರೇಗಿಸಿದಾಗ, ಅಯ್ಯೋ ತರಲೆ ಇರು, ನಾನು ಕಿವಿ ಹಿಂಡೋದಲ್ಲ ಕಣೋ, ಈ ಸಲ ಮೈಸೂರಿಗೆ ಹೋದಾಗ ಅಣ್ಣನಿಗೆ ಹೇಳಿ ನಿನ್ನಂಥ ಕೋಲೆ ಬಸವನಿಗೆ ಮೂಗು ದಾರ ಹಾಕ್ಕೊಳ್ಳೋಣ ಹುಡುಕಣ್ಣ ಅಂತ ಹೇಳ್ತೀನಿ ಅಂತ ಸುಮತಿ ಕೂಡ ಅವನನ್ನು ರೇಗಿಸುತ್ತಾಳೆ.
ರೇಗಿಸಿದಾಗ ಫಸ್ಟಾಗಿ ಕೆಲಸ ಮಾಡು ಡಾರ್ಲಿಂಗ್. ಮಗನಿಗೆ ಮದುವೆ ವಯಸ್ಸಾಯಿತು ಅಂತಲೇ ಮರ್ತೋಗಿದ್ದಾರೆ ನಿನ್ನಣ್ಣ ಅಂತ ಅವನು ಹೇಳಿ ನಗುತ್ತಾನೆ. ಇಬ್ಬರು ನಕ್ಕರು. ತರಲೆ ಕಣೋ ನೀನು. ನಿನಗಾಗಿ ತುಂಬ ಹೊತ್ತು ಕಾಯ್ತಿದ್ದರು ಲಡ್ಡು. ನೀನು ಬರೋ ಸ್ವಲ್ಪ ಹೊತ್ತಿನ ಮುಂಚೆ ಹಾಸ್ಪಿಟಲಿಂದ ಫೋನ್ ಬಂತು. ಯಾವುದೋ ಮಗುಗೆ ತುಂಬ ಹುಷಾರಿಲ್ಲ ಅಂತ, ಅದಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ಓ ಹೌದಾ, ಓಕೆ ಸರಿ ಡಾರ್ಲಿಂಗ್. ನನಗೆ ಕಾರ್ ಡ್ರೈವ್ ಮಾಡಿ ತುಂಬ ಸ್ಟ್ರೈನ್ ಆಗಿದೆ ಡಾರ್ಲಿಂಗ್. ಬೆಳಗ್ಗೆ ಡ್ಯೂಟಿಗೆ ಬೇರೆ ರಿಪೋರ್ಟ್ ಮಾಡಿಕೊಳ್ಬೇಕು. ಸೊ ನಾನು ಹೋಗಿ ಮಲಗ್ತೀನಿ ಅಂತ ಹೇಳಿ ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ಹೋಗುತ್ತಾ, ಗುಡ್ ನೈಟ್ ಡಾರ್ಲಿಂಗ್, ಮಾಮಗೂ ಹೇಳಿ ಅಂತ ತನಗಾಗಿ ಮೀಸಲಿದ್ದ ರೂಮಿಗೆ ಹೋಗುತ್ತಾನೆ. ಅವನು ಯಾವಾಗಂದರೆ ಯಾವಾಗ ಅತ್ತೆನ ನೋಡಬೇಕು ಅನಿಸಿದ ಕೂಡಲೇ ಹೊರಟು ಬರುತ್ತಿದ್ದ. ಅದಕ್ಕಾಗಿಯೇ ಅವನಿಗೆ ಅಂತಲೇ ಒಂದು ರೂಮು ಕೊಟ್ಟಿದ್ದರು ಸುಮತಿ ಸಿದ್ಧಾರ್ಥ್. ಅವನು ಚಿಕ್ಕವನಿದ್ದಾಗ ತುಂಬ ಸಲ ಅತ್ತೆ ನಿಮ್ಮ ಹೆಸರು ಬಂದುಬಿಡು ಅತ್ತೆ ಅಂತ ತುಂಬ ಹಠ ಮಾಡ್ತಿದ್ದ. ಸಿದ್ಧಾರ್ಥ್ ಮಾವನನ್ನು ಕಂಡ್ರೂ ಕೂಡ ಅವನಿಗೆ ಕೋಪ. ಅತ್ತೆನ ಬಂದು ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾರೆ, ನನ್ನಿಂದ ಅತ್ತೆನ ದೂರ ಮಾಡ್ತಾರೆ ಅಂತ. ಅವನಿಗೆ ಅರ್ಥ ಮಾಡಿಸೋಷ್ಟರಲ್ಲಿ ಮನೆಯವರಿಗೆ ಸಾಕಾಗಿತ್ತು. ಸುಶಾಂತ್ ಅನೂಪ್ ಹುಟ್ಟಿದ ಮೇಲೆ ಅವ್ರ ಜೊತೆ ಆಟ ಪಾಠ ಆಡ್ತಾ ಸ್ವಲ್ಪ ಹಠ ಮಾಡುವುದನ್ನು ಕಡಿಮೆ ಮಾಡಿದ್ದ. ಎಲ್ಲವನ್ನೂ ನೆನಪು ಮಾಡಿಕೊಳ್ಳುತ್ತಾ, ತರಲೆ ಕಣೋ ನೀನು. ನಿನ್ನ ಕಟ್ಟಿಕೊಳ್ಳುವವಳನ್ನು ಇನ್ನೆಷ್ಟು ಗೋಳಾಡಿಸ್ತೀಯೋ. ನಿನಗೆ ಸರಿಯಾದ ಗಯ್ಯಾಳಿ ಬಜಾರಿನ ತಂದು ಗಂಟು ಹಾಕ್ತೀನಿ ಇರು. ಆಗ ಅವಳು ನಿನಗೊಂದು ಮೂಗುದಾರ ಹಾಕ್ತಾಳೆ. ಗೂಳಿ ಥರ ಆಗಿದ್ಯಾ ಅಂತ ಹೇಳಿದಾಗ, ಹ್ಞೂ ಡಾರ್ಲಿಂಗ್, ಬೇಗ ಹುಡುಕು ನಿನ್ನ ಮಗಳನ್ನು, ಆಗ ಇಬ್ಬರು ಸೇರಿ ನಿನ್ನ ಗೋಳಿಕೊಳ್ತೀವಿ ಅಂತ ಹೇಳಿ, ಬಾಯ್ ಡಾರ್ಲಿಂಗ್, ನನ್ನ ಕನಸಿನಲ್ಲಿ ನಿನ್ನ ಮಗಳು ಬರಲಿ ಅಂತ ಆಶೀರ್ವಾದ ಮಾಡು ಅಂತ ಹೇಳಿ ಮೆಟ್ಟಿಲು ಹತ್ತಿ ಹೋಗುತ್ತಿದ್ದವನೇ ನೋಡಿಕೊಂಡು ಹೋಗಿ ಸಿದ್ಧಾರ್ಥ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳುತ್ತಾಳೆ. ನಾನು ಬರೋದು ಇನ್ನೂ ಸ್ವಲ್ಪ ತಡವಾಗುತ್ತೆ ಸುಮತಿ, ನೀನು ಮಲಗು. ನಾನು ಬಂದಮೇಲೆ ನನ್ನ ಹತ್ತಿರ ಇನ್ನೊಂದು ಕೀರೆ, ವರಿ ಮಾಡಬೇಡ, ಬಾಯ್, ಗುಡ್ ನೈಟ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸಂಕೇತ್ನ ತರಲೆ ತುಂಟಾಟ ಎಲ್ಲ ಅವನ ಪ್ರೀತಿಯ ಅತ್ತೆಯ ಹತ್ತಿರ. ಅವಳು ಕೂಡ ಮನಸ್ಸು ಬಿಚ್ಚಿ ಮಾತನಾಡುವುದು ಅವಳ ಪ್ರೀತಿಯ ಲಡ್ಡು ಹತ್ತಿರ. ಅವಳು ಹೆತ್ತು ಕಳೆದುಕೊಂಡ ಮಗುವನ್ನು ಅವನಲ್ಲಿ ಕಾಣುತ್ತಿದ್ದಳು. ಅವನಿಂದಲೇ ಅವಳು ಇಷ್ಟರ ಮಟ್ಟಿಗೆ ಚೇತರಿಸಿಕೊಂಡು ಚೆನ್ನಾಗಿದ್ದಾಳೆ ಎಂದರೆ ಅದಕ್ಕೆ ಕಾರಣ ಅವನೇ. ಇಬ್ಬರ ಒಡನಾಟ ಬಾಂಧವ್ಯ ದಿನ ಕಳೆದಂತೆ ಗಟ್ಟಿಯಾಗಿತ್ತು. ಅವಳು ಮದುವೆ ಮಾಡಿಕೊಂಡು ಬೆಂಗಳೂರಿಗೆ ಬಂದಾಗ ಎಷ್ಟು ಅತ್ತಿದ್ದ, ಕೊನೆಗೆ ಅವನನ್ನು ಕೂಡ ಜೊತೆಯಲ್ಲಿ ಇರಿಸಿಕೊಂಡಿದ್ದಳು ಸುಮತಿ. ಸಿದ್ಧಾರ್ಥ್ ಸುಮತಿ ಹತ್ತಿರ ಮಾತನಾಡಿದರೂ ಕೂಡ ಅಷ್ಟು ಹಠ ಮಾಡ್ತಿದ್ದ. ದೊಡ್ಡವನಾಗುತ್ತಾ ಸ್ಕೂಲ್ಗೆ ಸೇರಿದ ಮೇಲೆ ಸ್ವಲ್ಪ ಬದಲಾವಣೆ ಆಗಿತ್ತು. ಎಲ್ಲವನ್ನೂ ಅರಿತುಕೊಂಡಿತು. ಅತ್ತೆ ಅಳಿಯ ಅನ್ನೋದಕ್ಕಿಂತ ಮಗನೇ ಆಗಿಬಿಟ್ಟಿದ್ದ ಸಂಕೇತ್. ನಾಳೆ ಅವನು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ತಿದ್ದಾನೆ. ಇಬ್ಬರು ಅಂದರೆ ನಮ್ಮ ಸಾನ್ನಿಧ್ಯ ಸಂಕೇತ್ ಮುಖಾಮುಖಿ ಆಗ್ತಾರಾ, ಸಂಕೇತ್ ಸಾನ್ನಿಧ್ಯ ಭೇಟಿ ಆಗ್ತಾರಾ ಅಥವಾ ಇಲ್ಲವೋ ನೋಡೋಣ. ಮುಂದುವರಿಯುತ್ತದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಕತೆ ಹೇಗಿದೆ ಅಂತ 1-2 ಅಕ್ಷರದಲ್ಲಿ ಕಮೆಂಟ್ ಮಾಡಿ.